ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳ ರಿಕ್ರೂಟ್ಮೆಂಟ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಬಂದ್ಬಿಟ್ಟು ಡೆಲ್ಲಿ ಪೊಲೀಸ್ ಅಲ್ಲಿ ಮತ್ತೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಲ್ಲಿ ಎರಡು ಕಡೆನೂ ಪೋಸ್ಟ್ಗಳು ಖಾಲಿ ಇದಾವೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು ನೀವು 26/9/2025 16/10/2025 ಒಳಗಡೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದು. ಇಲ್ಲಿ ಫೀ ಪೇಮೆಂಟ್ ಬಂದ್ಬಿಟ್ಟು 17/10/2025 ಒಳಗಡೆ ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಕರೆಕ್ಷನ್ ಬಂದ್ಬಿಟ್ಟು 24/10/2025 26/10/2025 ಒಳಗಡೆ ಏನಾದ್ರು ತಪ್ಪಾಗಿದ್ದಲ್ಲಿ ನೀವು ಕರೆಕ್ಷನ್ ಮಾಡಬಹುದು. ಇಲ್ಲಿ ಸಿಬಿಟಿ ಎಕ್ಸಾಮ್ ನ ಬಂದ್ಬಿಟ್ರೆ ಸಿಬಿಇ ಎಕ್ಸಾಮ್ ಬಂದ್ಬಿಟ್ಟು ನವೆಂಬರ್-ಡಿಸೆಂಬರ್ ತಿಂಗಳಲ್ಲಿ ನಡೀತಾ ಹೋಗುತ್ತೆ. ಇಲ್ಲಿ ಹೆಲ್ಪ್ ಲೈನ್ ನಂಬರ್, ನೀವು ಏನಾದ್ರು ಆನ್ಲೈನ್ ಅಪ್ಲಿಕೇಶನ್ ಫಿಲ್ಅಪ್ ಮಾಡೋಕೆ ಏನು ತೊಂದರೆ ಆಗ್ತಂದ್ರೆ ಈ ಒಂದು ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಬಹುದು. ಈ ಎರಡು ವೇಕೆನ್ಸೀಸ್ ಇದಾವೆ. ಸಬ್ ಇನ್ಸ್ಪೆಕ್ಟರ್ ಪೋಸ್ಟಸ್ ಬಂದ್ಬಿಟ್ಟು ಮೇಲ್ ಮತ್ತೆ ಫಿಮೇಲ್ ಡೆಲ್ಲಿ ಪೊಲೀಸ್ ಅಲ್ಲಿ ವೇಕೆನ್ಸೀಸ್ ಇದಾವೆ. ಮತ್ತೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಬಂದ್ಬಿಟ್ಟು CAPF ಅಂದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಗಳಲ್ಲಿ ಇದಾವೆ. ಇಲ್ಲಿ ನೀವು ದಿಲ್ಲಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಅಪ್ಲೈ ಮಾಡ್ತೀನಿ ಅಂದ್ರೂ ಅಪ್ಲೈ ಮಾಡಬಹುದು, ಅಥವಾ CAPF ಅಲ್ಲಿ ಯಾವ್ಯಾವ CAPF ಬರುತ್ತಂತ ಮುಂದೆ ಹೇಳ್ತಾ ಹೋಗ್ತೇನೆ. ಇಲ್ಲಿ CAPF ನಲ್ಲಿ ನಿಮ್ಗೆ ಏನಾದ್ರು ಅಪಾಯಿಂಟ್ ಆಯ್ತಂದ್ರೆ 35,400 1,12,000 ತನಕ ಕೊಡ್ತಾ ಹೋಗ್ತಾರೆ. ಇಲ್ಲಿ ಅದೇ ತರ ದಿಲ್ಲಿ ಪೊಲೀಸ್ ಅಲ್ಲಿ ಬಂದ್ಬಿಟ್ಟು ಮೇಲ್ ಫಿಮೇಲ್ಗೆ 35,400 1,12,000 ತನಕ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ, ಓಪನ್ ದಿಲ್ಲಿ ಪೊಲೀಸ್ ಅಲ್ಲಿ ಮೇಲ್ಗಳಿಗೆ ಎಷ್ಟು ವೇಕೆನ್ಸೀಸ್ ಇದಾವೆ ಅಂತಂದು ನೀವು ನೋಡ್ಬೋದು. ಇಲ್ಲಿ ಟೋಟಲ್ ಬಂದ್ಬಿಟ್ಟು 142 ವೇಕೆನ್ಸೀಸ್ ದಿಲ್ಲಿ ಪೊಲೀಸ್ ಅಲ್ಲಿ. ಇಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ ರಿಸರ್ವೇಶನ್ ಇದೆ. ಸ್ಪೆಷಲ್ ಕ್ಯಾಟಗರಿಗೆ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಬಹುದು. ಇಲ್ಲಿ ದಿಲ್ಲಿ ಪೊಲೀಸ್ ಫಿಮೇಲ್ ಅಲ್ಲಿ ಬಂದ್ಬಿಟ್ಟು ಟೋಟಲ್ ವೇಕೆನ್ಸೀಸ್ ಬಂದ್ಬಿಟ್ಟು 70 ಇದಾವೆ. ಅದೇ ತರ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಗಳು ಬಂದು CAPF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಲ್ಲಿ ಬಂದ್ಬಿಟ್ಟು CRPF ಬರುತ್ತೆ, BSF ಬರುತ್ತೆ, IDBP ಬರುತ್ತೆ, CISF ಬರುತ್ತೆ, SSBL ಬರುತ್ತೆ. ಇಲ್ಲಿ ಟೋಟಲ್ ಬಂದ್ಬಿಟ್ಟು ನೋಡ್ರಿ ಎಷ್ಟು ವೇಕೆನ್ಸೀಸ್ ಇದಾವೆ ನೋಡಿದ್ರೆ ಟೋಟಲ್ 2,861 ವೇಕೆನ್ಸೀಸ್ ಇದಾವೆ. ಮೇಲಿಗೆ ಬಂದ್ರೆ 1,082 ವೇಕೆನ್ಸೀಸ್ ಮೇಲಿಗೆ ಬಂದ್ರೆ ಇವು ಜನರಲ್ ಬಂದ್ಬಿಟ್ಟು 1,082 ಇದಾವೆ. ಅದೇ ತರ ಟೋಟಲ್ ಮೇಲಿಗೆ ಬಂದ್ಬಿಟ್ಟು 2,651 ವೇಕೆನ್ಸೀಸ್ ಇದಾವೆ. ಫಿಮೇಲ್ ಬಂದ್ಬಿಟ್ಟು ಟೋಟಲ್ 210 ವೇಕೆನ್ಸೀಸ್ ಇದಾವೆ. ಯಾರು ಅಪ್ಲೈ ಮಾಡಬಹುದು ಅಂತ ಬಂದ್ರೆ ಇಂಡಿಯನ್ ಸಿಟಿಜನ್ ಆಗಿರಬೇಕು. ಏಜ್ ಲಿಮಿಟ್ ನ ಬಂದ್ಬಿಟ್ಟು 20 25 ಒಳಗಡೆ 25 ವರ್ಷದೊಳಗೆ ಇರಬೇಕು, ಅಂತವ್ರು ಅಪ್ಲೈ ಮಾಡಬಹುದು. SC/ST ಕ್ಯಾಂಡಿಡೇಟ್ಸ್ ಒಳಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBC 3 ವರ್ಷ, ಎಕ್ಸ್ ಸರ್ವಿಸ್ ಮೆನ್ ಬಂದ್ರೆ 3 ವರ್ಷ, ವಿಡೋಸ್ ಡೈವರ್ಸ್ ಡೊಮೇನ್ ಬಂದ್ರೆ 35 ವರ್ಷ ತನಕ. ಅದೇ ತರ SC/ST ಬಂದ್ರೆ 40 ವರ್ಷ ತನಕ ಡೈವರ್ಸ್ ಡೊಮೇನ್ ಅಪ್ಲೈ ಮಾಡಬಹುದು. ಇಲ್ಲಿ ಎಲ್ಲ ನೋಡ್ಬೋದು ನೀವು ಏಜ್ ರಿಲ್ಯಾಕ್ಸೇಷನ್ ಹೆಂಗಿದೆ ಅಂತಂದು. ಇಲ್ಲಿ ಯಾರು ಅಪ್ಲೈ ಮಾಡಬಹುದು ಅಂತಂದ್ ಬಂದ್ರೆ ಯಾವುದೇ ಒಂದು ಡಿಗ್ರಿನ ಹೊಂದಿರೋರು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಇದೆ ನೋಡಿ, ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ಆಲ್ ಪೋಸ್ಟ್ ಫಾರ್ ಬ್ಯಾಚುಲರ್ ಡಿಗ್ರಿ ಫ್ರಮ್ ಎ ರಿಕಗ್ನೈಸ್ಡ್ ಯೂನಿವರ್ಸಿಟಿ. ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಡಿಗ್ರಿನ ಆಗಿರ್ಬೇಕು ಅಂತವ್ರು ಈ ಒಂದು ಪೋಸ್ಟ್ ಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ರೆ ಇಲ್ಲಿ ಫೀನ ಬಂದ್ಬಿಟ್ರೆ 100 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಅದೇ ತರ ಮೇಲ್ ಕ್ಯಾಂಡಿಡೇಟ್ಸ್ ಬಂದ್ರೆ, ಜನರಲ್ ಕ್ಯಾಂಡಿಡೇಟ್ಸ್ ಬಂದ್ರೆ 100 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಅದೇ ತರ ವುಮನ್ ಕ್ಯಾಂಡಿಡೇಟ್ಸ್, SC/ST ಮೇಲ್ ಕ್ಯಾಂಡಿಡೇಟ್ಸ್ ಬಂದ್ರೆ, ಎಕ್ಸ್ ಸರ್ವಿಸ್ ಮೆನು ಬಂದ್ರೆ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬಹುದು. ಇಲ್ಲಿ ಯಾವ ತರ ನಿಮಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ ಅಂತ ಬಂದ್ರೆ, ಇಲ್ಲಿ ನಿಮಗೆ ಯಾವ ಒಂದು ರೀಜನ್ ಅಂತ ನೋಡ್ಕೋಬೇಕಾಗತ್ತೆ. ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಇಲ್ಲಿ ನಮ್ಮ ಕರ್ನಾಟಕದ ರೀಜನ್ ಅಲ್ಲಿ KKR ರೀಜನ್ ಬರುತ್ತೆ. ಇಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ. ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗದಲ್ಲಿ ನಿಮ್ಮ ಎಕ್ಸಾಮ್ಸ್ ನಡೀತಾ ಹೋಗುತ್ತೆ. ಇಲ್ಲಿ ಯಾವ ತರ ನಿಮಗೆ ಎಕ್ಸಾಮ್ ನ ಸೆಲೆಕ್ಷನ್ ಪ್ರೊಸೆಸ್ ನ ಬಂದ್ಬಿಟ್ರೆ ಯಾವ ತರ ಸೆಲೆಕ್ಷನ್ ಪ್ರೊಸೆಸ್ ನ ಮಾಡ್ತಾರ ಅಂತ ಬಂದ್ರೆ, ನಿಮಗೆ ಫಸ್ಟ್ ಪೇಪರ್ 1 ಎಕ್ಸಾಮ್ ನ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ PST ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಫಿಸಿಕಲ್ ಎಂಡೋರೆನ್ಸ್ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಅದು ಕ್ವಾಲಿಫೈ ಆಯ್ತಂದ್ರೆ ಪೇಪರ್ 2 CBT ಎಕ್ಸಾಮ್ ಇರ್ತಾ ಹೋಗುತ್ತೆ. ಫೈನಲ್ ಸ್ಟೇಜ್ ನಲ್ಲಿ ಬಂದ್ಬಿಟ್ಟು ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪೇಪರ್ 1 ನಲ್ಲಿ ಪ್ಯಾಟರ್ನ್ ಯಾವ ತರ ಇರ್ತಾ ಹೋಗುತ್ತೆ ಅಂತಂದ ಬಂದ್ರೆ, ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಬಂದ್ಬಿಟ್ಟು 50 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ. ಅದೇ ತರ ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್ ಬಂದ್ಬಿಟ್ಟು 50 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಂದು 50 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ. ಇಂಗ್ಲಿಷ್ ಕಂಪ್ರಹೆನ್ಷನ್ ಬಂದ್ರೆ 50 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ. ಟೋಟಲ್ ಟೈಮ್ ಡ್ಯೂರೇಷನ್ ಬಂದ್ಬಿಟ್ಟು 2 ಗಂಟೆಗಳ ಕಾಲ ಇರುತ್ತೆ ನಿಮ್ಗೆ ಎಕ್ಸಾಮ್ ನ ಬಂದ್ಬಿಟ್ಟು. ಇಲ್ಲಿ ನಾನು ಪೇಪರ್ 1 ಕ್ವಾಲಿಫೈ ಮಾಡಿದ್ರೆ ನಿಮ್ಗೆ ಏನಂತಂದ್ರೆ ಫಿಸಿಕಲ್ PST ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮಾಡ್ತಾ ಹೋಗ್ತಾರೆ, ಫಿಸಿಕಲ್ ಎಂಡೋರೆನ್ಸ್ ಟೆಸ್ಟ್ ಮಾಡ್ತಾ ಹೋಗ್ತಾರೆ.
ಇಲ್ಲಿ ಅದು ಎರಡು ಕ್ವಾಲಿಫೈ ಆಯ್ತಂದ್ರೆ ಪೇಪರ್ 2 ಅಲ್ಲಿ ನಿಮ್ಗೆ ಯಾವ ತರ ಇರುತ್ತೆ ಅಂತಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತೆ ಕಂಪ್ರಿಹೆನ್ಷನ್ ಬಗ್ಗೆ ಕ್ವಶನ್ 200 ಇರ್ತವೆ, 200 ಮಾರ್ಕ್ಸ್ 2 ಗಂಟೆ ಇರ್ತಾ ಹೋಗುತ್ತೆ ಎಕ್ಸಾಮ್ ನ ಬಂದ್ಬಿಟ್ಟು. ಈ NCC ಸಿ ಸರ್ಟಿಫಿಕೇಟ್ 10 ಮಾರ್ಕ್ಸ್ ರಿಸರ್ವೇಶನ್ ಇರುತ್ತೆ, 5% ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತೆ ಅವರಿಗೆ ಪೇಪರ್ 1 ಮತ್ತೆ ಪೇಪರ್ 2 ಅಲ್ಲಿ. NCC ಬಿ ಸರ್ಟಿಫಿಕೇಟ್ ಅಂದ್ರೆ 6 ಮಾರ್ಕ್ಸ್, ಅದೇ ತರ ಎ ಸರ್ಟಿಫಿಕೇಟ್ ಅಂದ್ರೆ 4 ಮಾರ್ಕ್ಸ್ ಮ್ಯಾಕ್ಸಿಮಮ್ ಕೊಡ್ತಾ ಹೋಗ್ತಾರೆ. ಇಲ್ಲಿ CBT ಎಕ್ಸಾಮಿಗೆ ಯಾವ ತರ ಕ್ವಶನ್ಸ್ಗಳು ಅಂದ್ರೆ ಯಾವ ತರ ಸಿಲೆಬಸ್ ಇರುತ್ತೆ ಅಂತಂದು ಇಲ್ಲೆಲ್ಲ ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತೆ PET ಮತ್ತೆ PST ಹೆಂಗ್ ಮಾಡ್ತಾ ಹೋಗ್ತಾರೆ ಅಂತಂದು ಬಂದ್ರೆ, PST ಬಂದ್ಬಿಟ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬಂದ್ಬಿಟ್ಟು ಹೈಟ್ ನ ಬಂದ್ಬಿಟ್ಟು 120 ಸೆಂಟಿಮೀಟರ್ ಬೇಕಾಗುತ್ತೆ, ಚೆಸ್ಟ್ ಅನ್ಎಕ್ಸ್ಪೆಂಡೆಡ್ 80 ಸೆಂಟಿಮೀಟರ್ ಇರ್ಬೇಕಾಗುತ್ತೆ, ಎಕ್ಸ್ಪ್ಯಾಂಡ್ ಮಾಡಿದ್ರೆ 85 ಸೆಂಟಿಮೀಟರ್ ಇರಬೇಕಾಗತ್ತೆ. ಇದೇ ತರ ಯಾವ ಸ್ಟೇಟ್ ಅಲ್ಲಿ SC ನವರಿಗೆ ಎಷ್ಟಿರ್ಬೇಕು, ST ನವರಿಗೆ ಎಷ್ಟಿದೆ ಚೆಸ್ಟ್ ಹೈಟು, ಚೆಸ್ಟ್ ಎಷ್ಟಿರ್ಬೇಕು, ಎಕ್ಸ್ಪ್ಯಾಂಡ್ ಆದಾಗ ಎಷ್ಟಿರ್ಬೇಕು ಅಂತ ನೀವು ನೋಡ್ಕೋಬಹುದು. ಫಿಮೇಲ್ ಕ್ಯಾಂಡಿಡೇಟ್ಸ್ ಬಂದ್ರೆ ST ಟ್ರೈಬ್ಸ್ ಬಂದ್ರೆ 150 ಸೆಂಟಿಮೀಟರ್ ಹೈಟ್ ಇರ್ಬೇಕಾಗತ್ತೆ. ಅದೇ ತರ ಹೈಟ್ ನಾರ್ಮ್ಸ್ ಬಂದ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ CAPF ಅಲ್ಲಿ ಬಂದ್ರೆ ಎಷ್ಟು ಹೈಟ್ ಇರಬೇಕು, ಎಷ್ಟು ಚೆಸ್ಟ್ ಎಕ್ಸ್ಪಾನ್ಷನ್ ಆಗ್ಬೇಕಂತ ನೀವೆಲ್ಲ ನೋಡ್ಬೋದು. ಮೇಲ್ ಕ್ಯಾಂಡಿಡೇಟ್ಸ್ ಬಂದ್ರೆ 170 ಸೆಂಟಿಮೀಟರ್ ಹೈಟ್ ಇರ್ಬೇಕಾಗತ್ತೆ. ಇಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಯಾವ ವೇಟ್ ಎಷ್ಟು ಇರ್ಬೇಕಂತಂದು ಅದನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ನ ಬಂದ್ಬಿಟ್ಟು PET ಯಾವ ತರ ಮಾಡ್ತಾ ಹೋಗ್ತಾರೆ ಅಂದ್ರೆ 100 ಮೀಟರ್ ರೇಸ್ 16 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಅದೇ ತರ ಕ್ಯಾಟಗರಿ ಇದಾವೆ ಅಂತವ್ರಿ, ಒಂದೊಂದು ಕ್ಯಾಟಗರಿ ಒಂದೊಂದ್ ತರ ಇದಿದೆ. ಇಲ್ಲಿ ಫಾರ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಬಂದ್ರೆ 100 ಮೀಟರ್ ಬಂದ್ಬಿಟ್ಟು 18 ಸೆಕೆಂಡ್ ಅಲ್ಲಿ ಕ್ರಮಿಸಬೇಕಾಗುತ್ತೆ. ಇಲ್ಲಿ ರಿಲ್ಯಾಕ್ಸೇಷನ್ ಯಾರ್ಯಾರಿಗೆ ಇರುತ್ತೆ ಹೈಟ್ ಅಲ್ಲಿ ಅಂತಂದೆಲ್ಲ ಅಲ್ಲಿ ನೋಡ್ಬೋದು. ಈ ವೆಬ್ಸೈಟ್ ಲಿಂಕ್ ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡಿಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.